ಈ 6 ಪಾನೀಯಗಳು ಮಧುಮೇಹ ರೋಗಿಗಳಿಗೆ ಮಾತ್ರೆಗಳಿಂದ ಮುಕ್ತಿ ನೀಡುತ್ತದೆ. ತಪ್ಪದೆ ಇವುಗಳನ್ನು ತಕ್ಷಣ ಸೇವಿಸಲು ಶುರು ಮಾಡಿ. ನಮಸ್ಕಾರ ಸ್ನೇಹಿತರೆ, ಮಧುಮೇಹ ಕೇವಲ ಒಂದು ರೋಗ ಮಾತ್ರವಲ್ಲ, ಇದು ನಮ್ಮ ಜೀವನದ ಒಂದು ವೇಗವನ್ನೇ ನಿಧಾನಗೊಳಿಸುವ ಸ್ಥಿತಿ. ದಿನವಿಡೀ ಔಷಧಗಳು, ಇನ್ಸುಲಿನ್ ಚುಚ್ಚುಮದ್ದು ಮತ್ತು ಆಹಾರ ನಿರ್ಬಂಧನಗಳು ಕೇಳಲು ಆಯಾಸಗೊಂಡಿದೆ. ಆದರೆ ನಮ್ಮ ಮನೆಗಳಲ್ಲಿ ಕೆಲವು ಸರಳವಾದ ಆದರೆ ಪವಾಡದ ದೇಸಿ ಪಾನೀಯಗಳಿವೆ. ಈ ಜೀವನ ಶೈಲಿ ರೋಗವನ್ನು ನಿಯಂತ್ರಣಕ್ಕೆ ತರುವ ಸಾಮರ್ಥ್ಯ ಅವುಗಳಿಗಿದೆ. ಈ ಪಾನೀಯಗಳು ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನದಲ್ಲಿರಿಸುವುದಲ್ಲದೆ, ದೇಹದೊಳಗಿನಿಂದ ಅದರ ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಸುಧಾರಿಸುವುದಲ್ಲದೆ, ಜೀರ್ಣಕಾರಿ ವ್ಯವಸ್ಥೆಯನ್ನು ಸರಿಪಡಿಸಿ ಮತ್ತು ಚಯಾಪಚಯವನ್ನು ಸರಿಪಡಿಸಿ ಮತ್ತು ಅದನ್ನು ಶಕ್ತಿಯಿಂದ ತುಂಬುತ್ತದೆ. ಈ ದೇಸಿ ಪಾನೀಯಗಳ ದೊಡ್ಡ ವೈಶಿಷ್ಟ್ಯವೆಂದರೆ ಇವುಗಳ ಸೈಡ್ ಎಫೆಕ್ಟ್ ಶೂನ್ಯವಾಗಿರುತ್ತದೆ, ಆದರೆ ಇದರ ಪ್ರಯೋಜನಗಳು 100% ಸಿಗುತ್ತದೆ. ಇದರ ನಿಯಮಿತ ಸೇವನೆಯಿಂದ ಕ್ರಮೇಣ ಔಷಧದ ಅಂದರೆ ಮಾತ್ರೆಗಳ ಅಗತ್ಯವು ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯವು ತನ್ನದೇ ಆದ ಮೇಲೆ ಸುಧಾರಿಸಲು ಪ್ರಾರಂಭಿಸುತ್ತದೆ. ಈ ಪಾನೀಯಗಳು ಯಾವುದೇ ವಿದೇಶಿ ವೈಜ್ಞಾನಿಕ ಸಂಶೋಧನೆಯ ಪರಿಣಾಮವಲ್ಲ, ಆದರೆ ನಮ್ಮ ಸಾಂಪ್ರದಾಯಿಕ ಭಾರತೀಯ ವೈದ್ಯಕೀಯ ಅಭ್ಯಾಸ. ಆಯುರ್ವೇದವು ಅಮೂಲ್ಯವಾದ ನಿಧಿಯಾಗಿದೆ. ಇದು ಇಂದಿನ ಆಧುನಿಕ ಸಮಸ್ಯೆಗಳಿಗೆ ಸರಳ ಪರಿಹಾರವಾಗಿದೆ. ಆದ್ದರಿಂದ ಪ್ರತಿದಿನ ನಿಮ್ಮನ್ನು ಒಂದು ಹೆಜ್ಜೆ ಮತ್ತು ಮಾತ್ರೆ ಮುಕ್ತ ಜೀವನಕ್ಕೆ ಕರೆದೊಯ್ಯುವ 6 ಪರಿಣಾಮಕಾರಿ ದೇಸಿ ಪಾನೀಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಇಲ್ಲಿ ಹೇಳುವ ಯಾವುದಾದರೂ ಒಂದು ಪಾನೀಯದೊಂದಿಗೆ ನಿಮ್ಮ ಪ್ರತಿದಿನದ ಬೆಳಿಗ್ಗೆಯನ್ನು ಪ್ರಾರಂಭಿಸಿ ಮತ್ತು ವ್ಯತ್ಯಾಸವನ್ನು ನೀವೇ ಅನುಭವಿಸಿ. 1. ಅಲೋವೆರಾ ಮತ್ತು ತುಳಸಿ ನೀರು. ಅಲೋವೆರಾ ಮತ್ತು ತುಳಸಿ ಎರಡೂ ಸಹ ಆಯುರ್ವೇದದಲ್ಲಿ ಬಹಳ ಮುಖ್ಯವಾದ ಔಷಧೀಯ ಸಸ್ಯಗಳೆಂದು ಪರಿಗಣಿಸಲಾಗಿದೆ. ಅಲೋವೆರಾವನ್ನು ಸಾಮಾನ್ಯವಾಗಿ ಚರ್ಮ ಮತ್ತು ಕೂದಲಿನ ಆರೈಕೆಗಾಗಿ ಬಳಸಲಾಗುತ್ತದೆ, ಆದರೆ ಇದನ್ನು ಸೇವಿಸಿದಾಗ ಅದು ದೇಹದೊಳಗೆ ಆಳವಾದ ಸಕಾರಾತ್ಮಕ ಪರಿಣಾಮಗಳನ್ನು ತೋರಿಸುತ್ತದೆ. ಆಂಟಿಆಕ್ಸಿಡೆಂಟ್ಗಳು ಅಲೋವೆರಾದಲ್ಲಿ ಕಂಡುಬರುವ ಉರಿಯೂತದ ಮತ್ತು ನಿರ್ವಿಷೀಕರಣ ಗುಣಲಕ್ಷಣಗಳು ಜೀರ್ಣಕಾರಿ ವ್ಯವಸ್ಥೆಯನ್ನು ಶಾಂತಗೊಳಿಸಲು, ಕರುಳನ್ನು ಸ್ವಚ್ಛಗೊಳಿಸಲು ಮತ್ತು ಚಯಾಪಚಯ ಕ್ರಿಯೆಯನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ. ಜೀರ್ಣಾಂಗ ವ್ಯವಸ್ಥೆಯು ಆರೋಗ್ಯಕರವಾಗಿದ್ದಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸ್ಥಿರವಾಗಿರಲು ಪ್ರಾರಂಭಿಸುತ್ತದೆ. ಅದೇ ಸಮಯದಲ್ಲಿ ತುಳಸಿಯನ್ನು ಒಂದು ಸಂಜೀವನಿ ಬೂಟಿ ಎಂದು ಕರೆಯುತ್ತಾರೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು, ಹಾರ್ಮೋನುಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಇದನ್ನು ತುಂಬಾ ಉಪಯುಕ್ತವೆಂದು ಪರಿಗಣಿಸಲಾಗುತ್ತದೆ. ಮಧುಮೇಹ ರೋಗಿಗಳಲ್ಲಿ ಒತ್ತಡದ ಮಟ್ಟವು ಹೆಚ್ಚಾದಂತೆ ಸಕ್ಕರೆ ಹೆಚ್ಚಾಗಬಹುದು, ಆದ್ದರಿಂದ ತುಳಸಿಯಂತಹ ನೈಸರ್ಗಿಕ ಒತ್ತಡ ನಾಶಕಾರರ ಸೇವನೆಯು ತುಂಬಾ ಪ್ರಯೋಜನಕಾರಿಯಾಗಿದೆ. ಈಗ ಈ ಪಾನೀಯವನ್ನು ಹೇಗೆ ತಯಾರಿಸುವುದೆಂದು ನೋಡಿದರೆ, ತಾಜಾ ಅಲೋವೆರಾ ಎಲೆಗಳಿಂದ ಒಂದು ಚಮಚ ಜೆಲ್ಲನ್ನು ತೆಗೆದು ಈ ಜೆಲ್ಲನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಮತ್ತು ಅದಕ್ಕೆ 3 ರಿಂದ 4 ತುಳಸಿ ತಾಜಾ ಎಲೆಗಳನ್ನು ಸೇರಿಸಿ. ಈ ಮಿಶ್ರಣವನ್ನು 5 ರಿಂದ 7 ನಿಮಿಷಗಳ ಕಾಲ ಹಾಗೆ ಬಿಡಿ. ಇದರಿಂದ ತುಳಸಿ ಮತ್ತು ಅಲೋವೆರಾ ಸಾರಗಳು ನೀರಿನಲ್ಲಿ ಚೆನ್ನಾಗಿ ಕರಗುತ್ತವೆ. ನಂತರ ಅದನ್ನು ಫಿಲ್ಟರ್ ಮಾಡದೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಈ ಪಾನೀಯವು ರಕ್ತದಲ್ಲಿನ ಸಕ್ಕರೆಯನ್ನು ಸಮತೋಲನಗೊಳಿಸುವುದಲ್ಲದೆ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ದೇಹವನ್ನು ಒಳಗಿನಿಂದ ನಿರ್ವಿಷಗೊಳಿಸುತ್ತದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮಧುಮೇಹ ಸ್ಥಿತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಇನ್ಸುಲಿನ್ ಮೇಲಿನ ಅವಲಂಬನೆಯನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. 2. ನೆಲ್ಲಿಕಾಯಿ ನೀರು. ಇಂಡಿಯನ್ ಗೂಸ್ಬೆರಿ ಎಂದು ಕರೆಯಲ್ಪಡುವ ಆಮ್ಲವನ್ನು ಅಂದರೆ ನೆಲ್ಲಿಕಾಯಿಯನ್ನು ಆಯುರ್ವೇದದಲ್ಲಿ ಅತ್ಯಂತ ಶಕ್ತಿಶಾಲಿ ಔಷಧೀಯ ಹಣ್ಣು ಎಂದು ಪರಿಗಣಿಸಲಾಗಿದೆ. ಇದು ವಿಟಮಿನ್ ಸಿ ಯ ಅತ್ಯುತ್ತಮ ಮೂಲವಾಗಿದೆ ಮತ್ತು ಇದು ಉತ್ಕರ್ಷಣ ನಿರೋಧಕಗಳು, ಕ್ರೋಮಿಯಂ ಮತ್ತು ದೇಹದ ಪ್ರತಿರಕ್ಷಣೆಯನ್ನು ಹೆಚ್ಚಿಸುವ ಅನೇಕ ಪೋಷಕಾಂಶಗಳಲ್ಲಿ ಕಂಡುಬರುತ್ತದೆ. ಅದರಲ್ಲಿರುವ ಕ್ರೋಮಿಯಂ ದೇಹದಲ್ಲಿ ಇನ್ಸುಲಿನ್ಗೆ ಸಂವೇದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಮೆದೋಜೀರಕ ಗ್ರಂಥಿಯು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ. ನೆಲ್ಲಿಕಾಯಿ ನೀರು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದಲ್ಲದೆ, ಯಕೃತ್ತನ್ನು ನಿರ್ವಿಷಗೊಳಿಸುತ್ತದೆ ಹಾಗೂ ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದು ಮಧುಮೇಹಕ್ಕೆ ಸಂಬಂಧಿಸಿದ ಅನೇಕ ತೊಡಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಪಾನೀಯವನ್ನು ಹೇಗೆ ತಯಾರಿಸುವುದು ಎಂದರೆ, ತಾಜಾ ನೆಲ್ಲಿಕಾಯಿ ತೆಗೆದುಕೊಂಡು ಅದನ್ನು ತುರಿ ಮಾಡಿ ಮತ್ತು ಅದರ ರಸವನ್ನು ಹೊರತೆಗೆಯಿರಿ. ಸುಮಾರು 1 ಚಮಚದಷ್ಟು ಅದನ್ನು 1 ಲೋಟ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ. ರುಚಿಯನ್ನು ಸಮತೋಲನಗೊಳಿಸಲು ಕಪ್ಪು ಉಪ್ಪನ್ನು 1 ಪಿಂಚನ್ನು ಅದಕ್ಕೆ ಸೇರಿಸಬಹುದು. ಈ ಪಾನೀಯವನ್ನು ಕುಡಿಯುವುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟಕ್ಕೆ ಮುಂಚಿತವಾಗಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನೆಲ್ಲಿಕಾಯಿ ನೀರನ್ನು ನಿಯಮಿತವಾಗಿ ಕುಡಿಯುವುದರಿಂದ ಮಧುಮೇಹವನ್ನು ನಿಯಂತ್ರಿಸಲು ಮಾತ್ರವಲ್ಲ,
ದೇಹದ ಸಂಪೂರ್ಣ ಶಕ್ತಿ ಮತ್ತು ಪ್ರತಿರಕ್ಷಣೆಯನ್ನು ಹೆಚ್ಚಿಸುತ್ತದೆ. ಇದು ಸರಳ, ಅಗ್ಗದ ಮತ್ತು ಸಂಪೂರ್ಣವಾಗಿ ನೈಸರ್ಗಿಕ ಪರಿಹಾರವಾಗಿದ್ದು, ಅದು ಔಷಧದ ಮೇಲಿನ ಅವಲಂಬನೆಯನ್ನು ಕ್ರಮೇಣ ಕಡಿಮೆ ಮಾಡುತ್ತದೆ. 3. ದಾಲ್ಚಿನ್ನಿಯ ಬಿಸಿ ನೀರು. ಆಯುರ್ವೇದದಲ್ಲಿ ಟೀವಾಕ್ ಎಂದು ಕರೆಯಲ್ಪಡುವ ದಾಲ್ಚಿನ್ನಿ ಕೇವಲ ರುಚಿ ಹೆಚ್ಚಿಸುವ ಮಸಾಲೆಯಲ್ಲ, ಆದರೆ ಇದು ಪ್ರಬಲ ಔಷಧೀಯ ಅಂಶವಾಗಿದ್ದು, ಇದನ್ನು ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಇದು ದಾಲ್ಚಿನ್ನಿ ಹೈಡ್ ಎಂಬ ಸಕ್ರಿಯ ಸಂಯುಕ್ತವನ್ನು ಹೊಂದಿದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ದಾಲ್ಚಿನ್ನಿ ಉತ್ಕರ್ಷಣ ನಿರೋಧಕಗಳು ಮತ್ತು ಆಂಟಿ ಇನ್ಫ್ಲಾಮೇಟರಿ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ಅದು ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಚಯಾಪಚಯವನ್ನು ಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ. ಈ ಪಾನೀಯವನ್ನು ಹೇಗೆ ತಯಾರಿಸುವುದು ಎಂದರೆ, ಅರ್ಧ ಟೀ ಸ್ಪೂನಷ್ಟು ದಾಲ್ಚಿನ್ನಿ ಪುಡಿ ಅಥವಾ 1 ಇಂಚಿನ ದಾಲ್ಚಿನ್ನಿ ತುಂಡನ್ನು 1 ಲೋಟ ನೀರಿನಲ್ಲಿ ಹಾಕಿ. ಈ ಮಿಶ್ರಣವನ್ನು 5ರಿಂದ 7 ನಿಮಿಷಗಳ ಕಾಲ ಕಡಿಮೆ ಶಾಖದಲ್ಲಿ ಕುದಿಸಿ. ಇದರಿಂದ ದಾಲ್ಚಿನ್ನಿ ಪೋಷಕಾಂಶಗಳು ನೀರಿನಲ್ಲಿ ಚೆನ್ನಾಗಿ ಕರಗುತ್ತವೆ. ಲಘು ಬೆಚ್ಚಗಿನ ನೀರಿನಿಂದ ಅದನ್ನು ಫಿಲ್ಟರ್ ಮಾಡಿ ಮತ್ತು ತಣ್ಣಗಾಗಿಸಿ. ಈ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟ ಮಾಡಿದ 30 ನಿಮಿಷಗಳ ನಂತರ ಕುಡಿಯಿರಿ. ನಿಯಮಿತವಾಗಿ ಈ ನೀರನ್ನು ಕುಡಿಯುವುದರಿಂದ ಸಕ್ಕರೆ ಮಾತ್ರವಲ್ಲ, ದೇಹದ ತೂಕವನ್ನು ಕಡಿಮೆ ಮಾಡಲು, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಜೀರ್ಣಕ್ರಿಯೆಯನ್ನು ಸರಿಪಡಿಸಲು ಕೂಡ ಸಹಾಯ ಮಾಡುತ್ತದೆ. ಇದು ಅತ್ಯಂತ ಸರಳವಾದ ಮತ್ತು ರುಚಿಕರವಾದ ಮನೆ ಪರಿಹಾರವಾಗಿದ್ದು, ಇದು ಮಧುಮೇಹ ನಿರ್ವಹಣೆಯತ್ತ ಪ್ರಭಾವಶಾಲಿ ಹೆಜ್ಜೆಯಾಗಿದೆ. 4. ಹಾಗಲಕಾಯಿ ರಸ. ಹಾಗಲಕಾಯಿಯ ಕಹಿಯಿಂದ ಬಹಳಷ್ಟು ಜನರು ಇದರಿಂದ ದೂರವೇ ಇರುತ್ತಾರೆ. ಇದರ ಕಹಿಯೇ ಮಧುಮೇಹಕ್ಕೆ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಔಷಧವಾಗಿದೆ. ಇದರಲ್ಲಿರುವ ಪಾಲಿಪೆಪ್ಟೈಡ್ ಪಿ ಮತ್ತು ಚಾರಂಟಿನ್ ಎಂಬ ಅಂಶಗಳು ದೇಹದಲ್ಲಿನ ಇನ್ಸುಲಿನ್ ಮೇಲೆ ಪರಿಣಾಮಗಳನ್ನು ತೋರಿಸುತ್ತದೆ. ಈ ನೈಸರ್ಗಿಕ ಸಂಯುಕ್ತಗಳು ರಕ್ತದಲ್ಲಿನ ಹೆಚ್ಚುವರಿ ಗ್ಲೂಕೋಸ್ ಅನ್ನು ಜೀವಕೋಶಗಳಿಗೆ ಸಾಗಿಸಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ವೇಗವಾಗಿ ಇಳಿಯುತ್ತದೆ. ಇದಲ್ಲದೆ ಹಾಗಲಕಾಯಿ ಯಕೃತ್ತನ್ನು ನಿರ್ವಿಷಗೊಳಿಸುತ್ತದೆ, ಜೀರ್ಣಕಾರಿ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಮತ್ತು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದನ್ನು ತಯಾರಿಸುವ ಪ್ರಕ್ರಿಯೆ ನೋಡುವುದಾದರೆ, ಮಧ್ಯಮ ಗಾತ್ರದ ತಾಜಾ ಹಾಗಲಕಾಯಿ ತೆಗೆದುಕೊಳ್ಳಿ. ಅದನ್ನು ಸಂಪೂರ್ಣವಾಗಿ ತೊಳೆದು ಅದರ ಮೇಲಿನ ಸಿಪ್ಪೆ ಮತ್ತು ಒಳಗಿನ ಬೀಜಗಳನ್ನು ತೆಗೆದುಹಾಕಿ ಮತ್ತು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ. ಈಗ ಸ್ವಲ್ಪ ನೀರು ಬೆರೆಸಿ ಅದನ್ನು ಗ್ರೈಂಡರ್ನಲ್ಲಿ ಪುಡಿ ಮಾಡಿ. ತಯಾರಾದ ಮಿಶ್ರಣವನ್ನು ಫಿಲ್ಟರ್ ಮಾಡಿ ಮತ್ತು ಅದರ ರಸವನ್ನು ಹೊರತೆಗೆಯಿರಿ. ರುಚಿ ಮತ್ತು ಪೋಷಣೆಗಾಗಿ ಸ್ವಲ್ಪ ನಿಂಬೆ ರಸ ಅಥವಾ ಸೌತೆಕಾಯಿ ರಸವನ್ನು ಇದಕ್ಕೆ ಸೇರಿಸಬಹುದು. ಇದು ಅದರ ಕಹಿ ಸ್ವಲ್ಪ ಸಮತೋಲನವಾಗಿಸುತ್ತದೆ. ಈ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಮತ್ತು ವಾರಕ್ಕೆ 1ರಿಂದ 2 ಬಾರಿ ಕುಡಿಯಲು ಪ್ರಾರಂಭಿಸಿ. ನಂತರ ಅದನ್ನು ವಾರಕ್ಕೆ 3ರಿಂದ 4 ಬಾರಿ ಸೇವಿಸಬಹುದು. 5. ಮೆಂತ್ಯ ನೀರು. ಮೆಂತ್ಯವು ದೇಶೀಯ ಮಸಾಲೆ. ಇದು ಭಾರತೀಯ ಅಡುಗೆ ಮನೆಯ ಭಾಗವಾಗಿದ್ದರೂ ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ. ವಿಶೇಷವಾಗಿ ಮಧುಮೇಹ ರೋಗಗಳಿಗೆ ಇದರ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನು ಕುಡಿಯುವುದು ಸಾಂಪ್ರದಾಯಿಕ ದೇಸಿಯ ಪಾಕವಿಧಾನವಾಗಿದ್ದು, ಇದನ್ನು ಅನೇಕ ತಲೆಮಾರುಗಳಿಂದ ಅಳವಡಿಸಿಕೊಳ್ಳಲಾಗಿದೆ. ಆಯುರ್ವೇದದ ಪ್ರಕಾರ ಮೆಂತ್ಯ ಬೀಜಗಳಲ್ಲಿ ಗ್ಯಾಲಕ್ಟೋಮೆನಿನ್ ಎಂಬ ಕರಗಬಲ್ಲ ಫೈಬರ್ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ಮತ್ತು ದೇಹದಲ್ಲಿ ಸಕ್ಕರೆ ಹೀರಿಕೊಳ್ಳುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದು ಊಟ ಮಾಡಿದ ನಂತರ ಇದ್ದಕ್ಕಿದ್ದಂತೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಇದು ಮಧುಮೇಹವನ್ನು ನಿಯಂತ್ರಣದಲ್ಲಿರಿಸುತ್ತದೆ. ಇದನ್ನು ಹೇಗೆ ತಯಾರಿಸುವುದು ಎಂದರೆ, ರಾತ್ರಿ ಇಡೀ 1 ಟೀ ಸ್ಪೂನ್ ಮೆಂತ್ಯ ಬೀಜಗಳನ್ನು 1 ಲೋಟ ನೀರಿನಲ್ಲಿ ನೆನೆಸಿ. ಬೆಳಿಗ್ಗೆ ಎದ್ದು ಮೊದಲು ಈ ನೀರನ್ನು ಫಿಲ್ಟರ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಇದು ಸ್ವಲ್ಪ ಸಂಕೋಚಕ ವಾಸನೆ ಮತ್ತು ರುಚಿಯನ್ನು ಹೊಂದಬಹುದು, ಆದರೆ ಅದರ ಪ್ರಯೋಜನಗಳು ತುಂಬ ಹೆಚ್ಚಾಗಿದ್ದು, ನೀವು ಕೆಲವು ದಿನಗಳಲ್ಲಿ ವ್ಯತ್ಯಾಸವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ಬೀಜಗಳನ್ನು ಅಗೆಯುವ ಅಗತ್ಯವಿಲ್ಲ, ಕುಡಿಯುವ ನೀರು ಮಾತ್ರ ಸಾಕು. ಮೆಂತ್ಯ ನೀರನ್ನು ನಿಯಮಿತವಾಗಿ ಕುಡಿಯುವುದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಬರುವುದು ಮಾತ್ರವಲ್ಲ, ಜೀರ್ಣಕಾರಿ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಮತ್ತು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಇದು ಸರಳ, ಅಗ್ಗದ ಮತ್ತು 100% ನೈಸರ್ಗಿಕ ಪರಿಹಾರವಾಗಿದೆ. ಇದು ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿಲ್ಲ. 6. ಸೆಲರಿ ಬೀಜಗಳು, ಅಂದರೆ ಓಂಕಾಳು ಮತ್ತು ನಿಂಬೆ ಪಾನಕ. ಸೆಲರಿ ಮತ್ತು ನಿಂಬೆ ಪಾನಕಗಳ ಸಂಯೋಜನೆಯು ಹೆಚ್ಚು ಪರಿಣಾಮಕಾರಿಯಾದ ಮನೆ ಪಾಕವಿಧಾನವಾಗಿದೆ. ಇದು ಮಧುಮೇಹ ರೋಗಗಳಿಗೆ ವಿಶೇಷವಾಗಿ ತುಂಬ ಪ್ರಯೋಜನಕಾರಿಯಾಗಿದೆ. ಓಂಕಾಳು ಬೀಜಗಳು ಥೈಮೋಲ್ ಎಂಬ ಸಕ್ರಿಯ ಸಂಯುಕ್ತವನ್ನು ಹೊಂದಿರುತ್ತವೆ. ಇದು ಜೀರ್ಣಕಾರಿ ಕಿಣ್ವಗಳ ಸ್ರವಿಸುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ.
ಸೆಲರಿ ಆಂಟಿ ಇನ್ಫ್ಲಾಮೆಂಟರಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ಇದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಈ ಉರಿಯೂತವು ಟೈಪ್ 2 ಡಯಾಬಿಟಿಸ್ಗೆ ಸಂಬಂಧಿಸಿದೆ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ನಿಂಬೆಯಲ್ಲಿರುವ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆಮ್ಲವು ದೇಹವನ್ನು ನಿರ್ವಿಷವಾಗಿ ಮಾತ್ರವಲ್ಲ, ಇನ್ಸುಲಿನ್ನ ಸೂಕ್ಷ್ಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಂಬೆ ರಸವು ದೇಹದ ಪಿಎಚ್ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ. ಇದರಿಂದಾಗಿ ಜೀವಕೋಶಗಳು ಗ್ಲೂಕೋಸ್ ಅನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತವೆ. ಇದನ್ನು ಹೇಗೆ ತಯಾರಿಸುವುದು ಎಂದರೆ, ಅರ್ಧ ಟೀ ಸ್ಪೂನ್ ಸೆಲರಿಯನ್ನು 1 ಲೋಟ ಬೆಚ್ಚಗಿನ ಅಥವಾ ಉತ್ಸಾಹವಿಲ್ಲದ ನೀರಿನಲ್ಲಿ, ಅಂದರೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಸೇರಿಸಿ ಮತ್ತು 5 ರಿಂದ 7 ನಿಮಿಷಗಳ ಕಾಲ ಕುದಿಸಿ. ಅದು ಸ್ವಲ್ಪ ತಣ್ಣಗಾದ ನಂತರ ಅದರಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಿಸುಕಿ ಹಾಕಿ. ಈ ಮಿಶ್ರಣವನ್ನು ಖಾಲಿ ಹೊಟ್ಟೆಯಲ್ಲಿ ಅಥವಾ ಬೆಳಿಗ್ಗೆ ಊಟದ ನಂತರ ಕುಡಿಯಬಹುದು. ಸೆಲರಿ, ನಿಂಬೆ ನೀರು ನಿಯಮಿತವಾಗಿ ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಇಟ್ಟುಕೊಳ್ಳುವುದಲ್ಲದೆ ಹೊಟ್ಟೆಯ ನೀಲ, ಅಜೀರ್ಣ, ಊತ ಮತ್ತು ಆಯಾಸದಂತಹ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಇದು ಸರಳವಾದ ಆದರೆ ತುಂಬ ಪ್ರಭಾವಶಾಲಿ ಪರಿಹಾರವಾಗಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.